thing is phishing. PHISH. Phishing. So basically ಇಲ್ಲಿ ಏನಾಗುತ್ತೆ ಅಂದ್ರೆ ಸರ್, ಇಟ್ಸ್ ಅನ್ ಟ್ರಿಕಿಂಗ್ ದ ಯೂಸರ್ಸ್ ಅಷ್ಟೇ, ಏನಿಲ್ಲ. Trick the user to reveal sensitive info. ವಾಟ್ಸಪ್ ಅಲ್ಲಿ ಮೆಸೇಜ್ ಬರುತ್ತೆ, ಅಮೆಝಾನ್ ಇಂದ ನಿಮಗೆ 10,000 ರೂಪಾಯಿ ಬಂದಿದೆ, ನಿಮ್ದು ಯೂಸರ್ ನೇಮು ಪಾಸ್ವರ್ಡ್ OTP ಬರುತ್ತೆ, ಟೈಪ್ ಮಾಡಿದ್ರೆ ನಿಮ್ಗೆ 10,000 ರೂಪಾಯಿ ನಿಮ್ಮ ಅಕೌಂಟ್ ಬರುತ್ತೆ ಅಂತ ಬರುತ್ತೆ. ಇವ್ರ ವೆಬ್ಸೈಟ್ AMAZON.in ಅಂತ ಇದೆ, ಇಂಡಿಯಾದು ಅಫಿಷಿಯಲ್ ವೆಬ್ಸೈಟ್. ಅವನೇನ್ ಮಾಡಿರ್ತಾನೆ, AMAZON.in ಅಂತ ಮಾಡ್ತಾನೆ. ಸೊ ಕಾಮನ್ ಮ್ಯಾನ್ ಇದು ಗೊತ್ತಾಗೋದಿಲ್ವಾ ಸರ್ ಅವನಿಗೆ? ಗೊತ್ತಾಗೋದಿಲ್ಲ. ಇಲ್ಲ ಇನ್ನೊಂದು ಈ ತರ ಸಮಥಿಂಗ್ ಲೈಕ್ ದಿಸ್. ಇವನೇನ್ ಮಾಡ್ತಾನೆ, ಇಲ್ಲಿ ಹೋಗ್ತಾನೆ, ಒಬ್ಬ ಯೂಸರ್ ನೇಮ್ ಪಾಸ್ವರ್ಡ್ ಹೊಡಿತಾನೆ. ಅಲ್ಲಿ ಹೊಡಿದ ತಕ್ಷಣ ಅವ್ನು ಒರಿಜಿನಲ್ ಯಾವನಿದ್ದಾನೆ ಅವನಿಗೆ ಯೂಸರ್ ನೇಮ್ ಪಾಸ್ವರ್ಡ್ ಕಾಣಿಸುತ್ತೆ. ಅವನು Amazon.in ಹೋಗಿ ನಿಮ್ಮ ಹೆಸರು ಲಾಗಿನ್ ಆಗಿ ನೀಟಾಗಿ ಅವ್ನು ದುಡ್ಡು ಹೋಗಿದ್ದು ಎಲ್ಲ ತಗೊಂಡು ಮಾಡಿ. ಸಚ್ ಎ ಥಿಂಗ್ ಇಸ್ ಕಾಲ್ಡ್ ಆಸ್ ಯುವರ್ ಫಿಶಿಂಗ್. PHISH. ಅರ್ಥ ಆಯ್ತಾ ಸರ್? ಫಿಶಿಂಗ್ ಅಂದ್ರೆ ಏನು ಅಂತ ನಿಮ್ಗೆ ಇಮೇಲ್ ಬರ್ತಾ ಇರುತ್ತೆ ಅವಾಗ. ಲೈಕ್ ಇದು ಕ್ಲಿಕ್ ಮಾಡಿದ್ರೆ ಅದು ಬರುತ್ತೆ, ಎಕ್ಸೆಟ್ರಾ. ಫೇಕ್ ಇಮೇಲ್ಸ್, ಫೇಕ್ ವೆಬ್ಸೈಟ್ಸ್ ನೋಡಿಲ್ವಾ? ದಟ್ ಈಸ್ ದ ಥಿಂಗ್ ಸರ್. ಸೊ ಸಚ್ ಎ ಕಾನ್ಸೆಪ್ಟ್ ವೇರ್ ನಿಮ್ಗೆ ನೋಡೋದಕ್ಕೆ ಒರಿಜಿನಲ್ ಆಗಿದ್ದಂಗೆ ಕಾಣಿಸಿದ್ರು, ವೇರ್ ಇಟ್ ಈಸ್ ಟ್ರಿಕಿಂಗ್ ದ ಯೂಸರ್ಸ್ ಟು ರಿವೀಲ್ ದ ಸೆನ್ಸಿಟಿವ್ ಇನ್ಫಾರ್ಮೇಶನ್ ಬೈ ಕ್ರಿಯೇಟಿಂಗ್ ದಿಸ್ ಫೇಕ್ ವೆಬ್ಸೈಟ್ಸ್. ಸಚ್ ಎ ಥಿಂಗ್ ಇಸ್ ಕಾಲ್ಡ್ ಆಸ್ ಯುವರ್ ಫಿಶಿಂಗ್. ಕ್ಲಿಯರ್ ಸರ್?